5 ನಿಮಿಷದಲ್ಲಿ ದಿಢೀರಂತ ಆಗುವಂಥ ಒಂದು ಸಿಂಪಲ್ ಆಗಿರೋ ರುಚಿಯಾಗಿರುವಂತಹ ಟೇಸ್ಟಿ ಹಸಿಗೊಜ್ಜು ಮಾಡೋಣವಾ? 6 ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು, 1 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕಲ್ಲುಪ್ಪು ಅಥವಾ ಮಾಮೂಲಿ ಪುಡಿ ಉಪ್ಪು, 1-2 ಈರುಳ್ಳಿ ತೊಗೊಂಡಿದ್ದೀನಿ. ನೀವು ಈರುಳ್ಳಿ ನಿಮ್ಮ ಇಷ್ಟ, ಎಷ್ಟು ಬೇಕಾದರೂ ಹಾಕೋಬೋದು. ಮತ್ತು ಒಂದು ಟೊಮ್ಯಾಟೊನೂ ಆಪ್ಷನಲ್ಲು, ಹಾಕಿದ್ರೆ ರುಚಿಯಾಗಿರುತ್ತೆ. ಇದನ್ನು ತೀರ ನುಣ್ಣಗಲ್ಲದೆ ಅರ್ಧಂಬರ್ಧ ಜಜ್ಕೋಬೇಕು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಮನೆಯಲ್ಲೇ ಬೆಳೆದಿರೋಂಥ ಕೊತ್ತಂಬರಿ ಸೊಪ್ಪು, ತುಂಬ ಘಮ ಇದೆ. ಮತ್ತು ಜಜ್ಜಿದ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕೋಬೇಕು. 1 ಬಟ್ಲಷ್ಟಾದರೆ ಸಾಕು. ನಾನಿಲ್ಲಿ ಮಾಡ್ತಿರೋ ಗೊಜ್ಜು ಒಂದು 3-4 ಜನಕ್ಕೆ ಆಗುವಷ್ಟು ಗೊಜ್ಜು ಇದು. ಇದನ್ನು ಅನ್ನದ ಮೇಲೆ ಹಾಕ್ಕೊಂಡು ಅಥವಾ ರಾಗಿ ಮುದ್ದೆ ಜೊತೆ ತಿಂದರೆ ಆಹಾ, ಎಂಥ ಬಾಯಿ ಕೆಟ್ಟಿದ್ರೂ ಇದು ಒಳ್ಳೆ ರುಚಿ ಕೊಡುತ್ತೆ. ಇದು ಕರ್ನಾಟಕ ಸ್ಪೆಷಲು ಹಸಿ ಗೊಜ್ಜು. ನಿಮ್ಮೂರಿನಲ್ಲೂ ಇದು ಮಾಡ್ತಾರಾ ಅಂತ ಖಂಡಿತ ನನಗೆ ತಿಳಿಸಿ.